ಆಯ್ತವ ಮಗಳ ಬರೋಣ. ಮತ್ತು ಮಳೆ ಮೋಡ ಆಗಿತ್ತು ಜಲ್ದಿನ ಹೋಗಿ. ಹರೀಶ ನಡಿಯಪ್ಪಯ್ಯ ಗಾಡಿ ತೆಗಿ ನಡಿ. ಈ ಬ್ಯಾಗು ಆ ಕಡೆಗೆ ಹಚ್ಚಿದ್ರೆ ಆಗೋದು. ಬ್ಯಾಡ ತಗೋ, ಇದೇನು ಅಜ್ಜಿ ಇಲ್ಲ, ಖಾಲಿ ಡಬ್ಬಿ ಇದಾವೆ. ಆರತಿ ಬರ್ಲೇನವ? ಬರ್ರಿ ಊರಿಗೆ. ಸೂಟಿ ಇದ್ರೆ ಬರೋದಿಲ್ಲ ಏನಿಲ್ಲ, ಒಟ್ಟ ನಾವ ಬರ್ಬೇಕು ಭೇಟಿ ಆಗಕ್ಕೆ. ಬರ್ತಿ ತಗೊಳಜ್ಜಿ. ಏನ್ ಬರ್ತೀರ ಏನವ? ಯಾವಾಗ ಕರೆದ್ರು ಬರೀ ಹಿಂಗ ಅಂತೀರಿ. ಬರ್ತೀವಿ ಬರ್ತೀವಿ ಅಂದ್ ಬರೋದೇ ಇಲ್ಲ. ಇಪ್ಪಟ್ಟು ನಾವು ಬರೋದಿಲ್ಲ. ನೋಡೋಣ ಅದು ಯಾವಾಗ ಬರ್ತೀರಿ ಅವ ಮಗಳು ಬರ್ರಿ ಊರಿಗೆ. ಬರ್ತಿ ತಗೋಬೇ. ಇಲ್ಲೆಲ್ಲ ಹಂಗ ಬಿಟ್ಕೊಟ್ಟು ಹೆಂಗ್ ಬರಾಕೈತೆ ಹೇಳಿ. ಇವರು ಮತ್ತೆ ಹೊಲಕ್ಕೆ ಹೋಗೋರು, ಅಡಿಗೆ ಮಾಡ್ಕೊಡ್ಬೇಕು. ಆರ್ತಿಗೆ ಒಬ್ಳಿಗೂ ಕಳ್ಸೋಕ್ಕಾಗೋದಿಲ್ಲ, ನಾವು ಬರೋಕ್ಕಾಗೋದಿಲ್ಲ. ಇಲ್ಲ ಹಂಗ ಬಿಟ್ಟು ಎತ್ತುಗಳಿದಾವ, ಅದ್ರ ಡ್ಯೂಟಿ ಇರ್ತೈತೆ. ನಿನಗಂತರೂ ಮತ್ತೆ ಮಗ ಸೊಸೆ ಮಾಡ್ತಾರೆ, ಅದಕ್ಕೆ ಬರಕ್ಕೆ ಟೈಮ್ ಆಕೈತೆ. ನೋಡೋಣ ತಗೋ. ಈ ಸತಿ ರಾಖಿ ಕಟ್ಟಾಕ ಎಲ್ಲ ಬರ್ಬೇಕು ಅನ್ಕೊಂಡೀನಿ. ಆರ್ತಿ ಕರ್ಕೊಂಡು ಬರ್ತೀನಂತ. ಏನು ಆರತಿ ಕರ್ಕೊಂಡು ಬರ್ತೈತ? ಹಾಗಾದರೆ ನಾನು ಒಂದೆರಡು ದಿನ ಲೀವ್ ತಗೊಂಡು ಬರ್ತೀನಿ. ಆಯ್ತಕ್ಕ, ಬರ್ರಿ ನೋಡೋಣ. ನಾನು ಬೆಂಗಳೂರಿಗೆ ಹೋದ್ರೆ ಈಗ ಸೂಟಿ ತೊಗೊಂಡಿನ ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಆದರೂ ನಿನ್ನ ಕೈಯಿಂದ ರಾಖಿ ಕಟ್ಸ್ಕೋಬೇಕಲ್ಲ ವರ್ಷ ವರ್ಷ, ಯಾವತ್ತೂ ಅದು ಮಿಸ್ ಮಾಡೋದಿಲ್ಲ. ಬರ್ತೀನಿ ತಗೋ. ನಾನು ಒಂದೆರಡು ದಿನ ಮುಂಚೆನೇ ಹೇಳ್ರಿ ನಂಗೆ ಫೋನ್ ಮಾಡಿ. ನನ್ನ ಫೋನ್ ನಂಬರ್ ಐತಲ್ಲ? ನೀನು ಎದಕ್ಕೆ ಬರ್ತೀಯ ಅಂತ ಅನ್ನತ್ತೆ ಅಂತೆ. ಆಯ್ತು, ನಿನ್ನ ಫೋನ್ ನಂಬರ್ ಪಟ್ಟಾಗ ಬರ್ದಿಟ್ಟದ ಆರ್ತಿ. ಹೌದಾ? ಸರಿ ಆಯ್ತಕ್ಕ. ಒಂದೆರಡು ದಿನ ಮುಂಚೆನೇ ಮಾಡಿರಿ ನನಗೆ, ಯಾಕಂದ್ರೆ ಅಲ್ಲಿ ಲೀವ್ ಕೇಳಬೇಕಲ್ಲ, ಹಂಗಾಗಿ. ಆಯಿತಾ? ಆದರೆ ನೀವು ಫೋನ್ ಮಾಡೋಕೆ ಅಲ್ಲಿ ಕಾಯಿನ್ ಬೂತ್ ಹತ್ರ ಹೋಗ್ಬೇಕಲ್ಲ. ಅಯ್ಯೋ, ನಿಮ್ಮ ಮನ್ಯಾಗ ಫೋನ್ ಒಂದಿಲ್ಲಲ್ಲ. ಈ ಸತಿ ದೀಪಾವಳಿಗೆ ನನ್ನ ಕಡೆಲಿಂದ್ರ ಒಂದು ಫೋನ್ ಕೊಡಿಸ್ತೀನಿ ನಿಮ್ಗೆ, ಬೇಡ ಅಂತ ಹೇಳ್ಬಾರ್ದು. ಫೋನಾ? ಅಯ್ಯೋ, ನನ್ನ ತಮ್ಮನಿಗೆ ಎಷ್ಟು ದೊಡ್ಡ ಮನಸ್ಸೈತೆ. ಇಂಥವನಿಗೆ ನನ್ನ ಮಗಳು ಕೊಡೋದು ಏನು ತಪ್ಪೈತಾಳೆ? ಯಾವ ಒಂದು ಸಣ್ಣವಳಾಗ್ತಾಳೆ. ಅವನ ರೂಪ ನೋಡು, ಎಷ್ಟು ಬೆಳ್ಳಗಿದ್ದಾನೆ. ನನ್ನ ಮಗಳಿಗೆ ಕರೆಕ್ಟ್ ಜೋಡಿ. ಬ್ಯಾಡ್ ಬಿಡು ಹರೀಶ, ಸುಮ್ಮನೆ ಯಾಕೆ ದುಡ್ಡು ಇದು ಮಾಡ್ತಿ? ದುಡ್ಡು ಕೂಡಿಡ್ಬೇಕು ಮದುವೆಗೆ, ಅದಕ್ಕೆ ಬರ್ತೈತೆ. ಏನು ಮದುವೆ ಕೂಡಿಡೋದ? ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಐತೆ, ಅಣ್ಣ ಇದ್ದಾರೆ, ಎಲ್ಲ ಮದುವೆ ಖರ್ಚು ನೋಡ್ಕೋತಾರವ್ರು. ನನಗಂತೂ ಇವಾಗ ಸದ್ಯಕ್ಕೆ ಏನು ಜವಾಬ್ದಾರಿ ಇಲ್ಲ. ನಮ್ಮ ಅಕ್ಕ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಹೆಂಗೋ ದೀಪಾವಳಿಗೆ ಸೀರೆ ಕೊಡಿಸ್ತಿದ್ನಲ್ಲ ನಿನ್ಗೆ, ಈ ಸತಿ ಮೊಬೈಲ್ ಕೊಡಿಸ್ತೀನಂತ. ಅಲ್ಲ ಅಂಗಡಿ ಹತ್ರಕ್ಕೆಲ್ಲ ಹೋಗಿ ನಿಂತ್ಕೊಂಡು ಫೋನ್ ಮಾಡ್ತೀರಿ, ಅಲ್ಲೆಲ್ಲ ಹುಡುಗರು ಇರೋದಿಲ್ಲ. ಹಂಗೆಲ್ಲ ಸರಿ ಅನ್ಸೋದಿಲ್ಲ ಹೆಣ್ಮಕ್ಳಲ್ಲಿ ಅಂಗಡಿ ಹತ್ರ ಹೋಗಿ ಕಾಲ್ ಮಾಡೋದು. ನಾನು ಕೊಡಿಸ್ತೀನಿ, ಬೇಡ ಅಂತ ಅನ್ಬಾರ್ದು. ನಾನು ಬೇಡ ಅಂತ ಯಾಕೆ ಅನ್ನತ್ತೀನಂದ್ರೆ, ಸುಮ್ಮನೆ ಯಾಕೆ ನಿಂಗೆ ತೊಂದರೆ ಪಾಪ. ತಿಂಗಳ ಮತ್ತು ಮನೆ ಕಡೆಗೂ ದುಡ್ಡು ಕಳಿಸ್ಬೇಕು. ಅದರ ಹಂಗಿಂದ ಮತ್ತು ಉಳಿಸಿ ನನ್ಗೆ ಕೊಟ್ರೆ ಮತ್ತು ನಿನ್ನ ಖರ್ಚಿಗೆ ಬೇಡ, ಅದಕ್ಕೆ ಬೇಡ ಅನ್ನಿ. ಆತ ತಗೋ, ನಿನ್ನ ಖುಷಿ ಯಾಕೆ ನಾನು ಇದು ಮಾಡಲಿ, ಕೊಡಿಸು ಅಂತೆ ತಗೋ. ಇವ್ ನಮ್ಮ ಹರೀಶನ, ಅಯ್ಯೋ ದೇವ್ರೆ, ಇವನು ಮಾತಾಡ್ಸಿದ್ರು ಮಾತಾಡ್ತಿರ್ಲಿಲ್ಲ, ಗಪ್ ಚುಪ್ಪಿರೋನು. ಹಾಂ ಹ್ಞೂ ಅನ್ನೋನು. ಬೆಂಗಳೂರಿಗೆ ಹೋದಾಗಿಂದ ಭಾಳ ಒಳ್ಳೆ ಬುದ್ಧಿ ಬಂದೈತೆ. ಹಿಂಗೆ ಇಬ್ರಿಗೆ ಮದುವೆ ಮಾಡಿಸ್ಬಿಟ್ರೆ ನನಗಂತೂ ಕನಸು ಆಗ್ಬಿಡ್ತೈತೆ. ಹೆಂಗೋ ತಿಂಗಳ ಸಂಬಳ ಬರ್ತೈತೆ, ಯಾವಾಗ ಬೇಕು ಅವಾಗ ಮಗಳೂರಿಗೆ ಹೋಗಿರ್ಬೋದು. ಬೆಂಗಳೂರಿಗೆ ಅಷ್ಟು ದೊಡ್ಡ ಪಟ್ಟಣದೊಳಗೆ ಹೋಗಿರ್ತಾಳೆ ನನ್ನ ಮಗಳು, ಖುಷಿಯಾಗಿರ್ತಾಳೆ. ಕೊಡಕ್ಲಿ ತಗೊಳವ, ಒಳ್ಳೇದಾಕೈತೆ. ಮತ್ತು ನಮಗೂನ ಏನಾದ್ರೂ ಅರ್ಜೆಂಟ್ ಹೇಳೋದಿದ್ರೆ ಅಲ್ಲಿ ಫೋನ್ ಮಾಡಿ ನಿಮ್ಮ ಕರೆಸಿ ನೀವು ಬರೋ ಮಠ ಕಾದು ಸಾಕಾಗಿ ಹೋಗೈತೆ. ಹೆಂಗೋ ಬಿಡು, ಮನ್ಯಾಗ ಫೋನ್ ಇದ್ರೆ ಏನಾದ್ರೂ ಅರ್ಜೆಂಟಿಗೆ ಹೇಳೋದ್ಕೊಳ್ಳೋದಿದ್ರೆ ಹೇಳಕ್ಕಾಕೈತೆ. ಆತವ, ಬರೋಣ ನಾವೇ. ಆರತಿ ಬರ್ತೀವವ? ಬರ್ರಿ. ಆರತಿ ಅವಾಗಿಂದ ಅಜ್ಜಿ ಹೋಗಿ ಬರ್ತೀನಿ ಅನ್ನತೈತೆ, ಕಾಲಿಗೆ ಬೀಳ್ಬೇಕು ದೊಡ್ಡವ್ರದ್ದು, ಏನು ಗೊತ್ತಿಲ್ಲ ನಿನಗೆ. ಹೋಗಿ. ಏವ ನನ್ನ ಮೊಮ್ಮಗಳ ಬೇಡವ, ಕಾಲಿಗೆ ಯಾಕೆ ಬೆಳತಿ? ಎದೆ ಬಾಯಿಲಿ. ಎಷ್ಟು ಜಲ್ದಿ ಹೋಗತ್ತಿ, ಇನ್ನೊಂದು 2 ದಿನ ಇದ್ದು ಹೋಗ್ಬೋದಾಗಿತ್ತು. ಇದ್ನಲ್ಲವ 3-4 ದಿನ ಇದ್ನಿ. ಅದೆಷ್ಟಿದ್ರು ಮತ್ತೆ ಇರ್ಬೇಕು ಅನ್ನಿಸ್ತೈತೆ. ಆದರೆ ಏನು ಮಾಡೋದು, ಊರಾಗ ಕೆಲಸ ಇದಾವೆ. ನೋಡೋಣ ತಗೋ, ಇನ್ನೊಂದ್ಸಲ ಬಂದಾಗ 8 ದಿನ ಇರ್ತೀನಂತ. ಅವಾಗ ಗಂಗಾಕ ಊರಿಗೆ ಅದು ಹೋಗಿ ಬರೋಣಂತ. ಬರಲಿ? ಹೌದಾ? ಆಯ್ತಜ್ಜಿ, ಹೋಗೋಣ ತಗೋ. ಆತವ, ಬರ್ತೀನಂತೆ. ಆತವ, ಬರೋಣ. ಮಂಜುಳಾ ಬರ್ತೀನವ. ಅಳೇಂದ್ರ ಬಂದ್ರೆ ಹೇಳ. ಮತ್ತು ಹರೀಶ ಬಂದಿದ್ದ, ಅವ ಹೋತಂತ ಹೇಳ. ಆಯ್ತವ, ಬರ್ತೀವಿ. ಹರೀಶ ಕೊಡೋದು, ಬ್ಯಾಗ್ ಕೊಡಿಲಿ. ಆಯ್ತರ್ತಿ, ಬರ್ತೀನಿ ಅಕ್ಕ, ಹೋಗಿ ಬರ್ತೀನಿ. ಆಯ್ತು ಹರೀಶ, ಹೋಗ್ ಬಾ, ಹುಷಾರಾಗಿ ಹೊಡಿ ಗಾಡಿ. ಆಯ್ತಕ್ಕ. ಆರತಿ ಬಾಯ್. ಇವಳೇನೆ ಅವಾಗಿಂದ ಅವನು ಹೋಗಿ ಬರ್ತೀನಿ ಅಂದ್ರೆ ಏನು ಅನ್ನತ್ತಿಲ್ಲ. ಆರತಿ, ಅಲ್ಲಿ ಮಾಮ ಹೋಗಿ ಬರ್ತೀನಿ ಅನ್ನತೈತೆ, ಏನಾದ್ರೂ ಹ್ಞೂ ಅನ್ನು. ಯಾಕೆ ಹಂಗೆ ನಿಂತ್ಕೊಂಡು? ಏನೆಲ್ಲರೂ ಹೇಳ್ಬೇಕು, ನೀನು ಅಂದೇ ಅಲ್ಲ, ಸಾಕು ಬಿಡು. ಯಾವಾಗ ಬುದ್ಧಿ ಬರ್ತೈತೆ ಏನೋ ನಿನಗೆ, ಒಟ್ಟ ನಿಂದ ನಡಿಬೇಕಲ್ಲ. ಆತಪ್ಪ, ಹೋಗಿ ಬರ್ರಿ, ಸಾವಕಾಶ ಹೋಗ್ರಿ. ಅವಾಗಿಂದ ಬಾಯ್ ಹೋಗಿ ಬರ್ತೀನಿ ಅನ್ನತೀನಿ. ಬಾಯ್ ಮತ್ತೆಗಾದ್ರು ಬಾಯ್ ಮಾಮ ಅಂದ್ರೆ ನಮಗೂ ಖುಷಿಯಿಂದ ಹೋಗಕ್ಕೆ ಮನ್ಸಾಕೈತೆ. ಹಿಂಗೆಲ್ಲ ಮಾಡಿದ್ರೆ ಹಾರ್ಟಿಗೆ ಎಷ್ಟು ನೋವಾಕೈತೆ. ಅವತ್ತು ಮಾಡಿದ ತಪ್ಪಾದ್ರೆ ಏನು ನಮ್ಮ ಅಕ್ಕನ ಮಗಳಂತ ಪ್ರೀತಿಯಿಂದ ಕೈ ಹಿಡ್ಕೊಂಡೆ. ಅಷ್ಟಕ್ಕೆ ಇಷ್ಟೆಲ್ಲ ದ್ವೇಷ ಮಾಡೋದಾ? ಒಳ್ಳೆ ಕ್ರಿಮಿನಲ್ ಥರ ನೋಡ್ತಾ ಇದ್ದಾಳೆ ನನಗೆ. ಹೆಂಗಪ್ಪ ಇವಳ ನನ್ನ ಬುಟ್ಟಿಗೆ ಹಾಕೊಳ್ಳೋದು, ಹಿಂಗೆಲ್ಲ ಮಾಡಿದ್ರೆ. ಆಯ್ತಾಯಿತು, ಇರಲಿ. ಆದಷ್ಟು ಜಲ್ದಿ
ಬರ್ತೀನಿ ಮತ್ತು ಬೆಂಗಳೂರ್ಲಿಂದ ಬಂದು ಅದ ಮೊಬೈಲ್ ಕೊಡಕ್ಕೆ ಬರ್ತೀನಲ್ಲ ಅವಾಗ ನೋಡ್ತೀನಿ. ಆಯ್ತಕ್ಕ. ಬಾಯ್ ಬಾಯ್ ಆರ್ತಿ. ಯಾವ ಯಾಕೆ ನಂಗೆ ಚಿಕ್ತಾತಾಳ. ಹಾಂ, ಬಾಯ್ ಮಾಮ. ಅಯ್ಯಪ್ಪ ಅನ್ಲಲ್ಲ ಸದ್ಯ, ಆದರೂ ಮುಖ ಯಾಕೆ ಹಂಗೆ ಮಾಡ್ಕೊಂಡು ಹೇಳತ್ತಾಳೆ. ಹೆಂಗೋ ಬಿಡು ಹರೀಶ, ಅಷ್ಟಾದ್ರೆ ಹೇಳಿರ್ಲಲ್ಲ, ಖುಷಿ ಬಿಡು. ಆಯ್ತಾಯ್ತು ಬಾಯ್. ಅವ ನಡಿಬೆ. ಗಟ್ಟಿಗೆ ಹಿಡ್ಕೊಂಡು ಕುಂದ್ರ ಬೇ. ಆಯ್ತವ, ಗಟ್ಟಿಗೆ ಹಿಡ್ಕೊಂಡು ಕುಂತೀನಿ ತಗೋ. ಜುಳ ಆರ್ತಿ ಬರ್ತೀವ, ನಡಿಯಪ್ಪ. ಆರ್ತಿ ತಿರುಗಿ ಕಡೆಗೆ ಯಾಕೆ ಹಂಗೆ ಮಾಡ್ತಿದ್ದೆ? ಈಗ ಅವಾಗ ಏನಾಯ್ತು ಬೇ ನಿನಗೆ? ನಾನೇನು ಮಾಡಿದ್ನಿ? ಯಾಕೆ ಗೊತ್ತಿಲ್ಲ ನಿನಗೇನು ಮಾಡಿದೆ ಅಂತ? ಹರೀಶ 8 ಸತಿ ಹೋಗಿ ಬರ್ತೀನಿ ಅನ್ನತಾನೆ. ಯಾಕೆ ಏನು ಇಟ್ಕೊಂಡಿದ್ವಿ ಯಾಕೆ ಬಾಯ್ ಅನ್ನಕ್ಕಾಗೋದಿಲ್ಲ ನಿನಗೆ? ಅವ ಓನಾಗ ನಿಂತ್ಕೊಂಡು ಏನಿದ್ದೆ? ಏನಾಗೋದಿಲ್ಲ ತಗೋ, ನಮ್ಮ ಮನೆ ಮುಂದೆ ನಿಂತ್ಕೊಂಡಿವಿ, ಯಾರೇನಂತಾರೆ? 8 ಸತಿ ಬಾಯ್ ಅನ್ನತಾನೆ ಹರೀಶ. ಬಾಯ್ ಅನ್ನಕ್ಕೆ ಏನಾಕೈತಿ ನಿನಗೆ? ಏನು ಹುಡುಗಿನ ಏನ? ಮಾಮ ಏನು ಮಾಡ್ದ ಅವತ್ತು ಬಂದಾಗಂತ ಹೇಳೋನಂದ್ರೂ ಆಗತ್ತಿಲ್ಲ ಇವನ ಹತ್ರ. ನಾನು ಅಜ್ಜಿ ಹೋಗೋ ಬೇಸರದಲ್ಲಿದ್ನಿ ಬೇ, ಅದು ಮಾಮ ಮಾತಾಡ್ಸಿದ್ ಕೇಳಿಸ್ಲಿಲ್ಲ ನನಗೆ. ಹೌದಾ? ಇಲ್ಲ ಅಂತಂದ್ರೆ ಬಾಯ್ ಅಂತಿದ್ದೆ. ನಂಗೇನು ಗೊತ್ತು ನೀನು ಅಜ್ಜಿ ಹೋಗೋ ಬೇಸರದಲ್ಲಿದ್ದೆ ಅಂತ. ಏನವ ಇನ್ನೊಂದ್ಸತಿ ಬಂದಾಗೆ ನನ್ನ ತಮ್ಮನ ಚಂದಾಗಿ ಮಾತಾಡ್ಸಿ ಕಳಿಸಿ. ಅಷ್ಟು ದೂರದಿಂದ ಬಂದಿರ್ತಾನೆ ನಮ್ಮನ್ನು ನೋಡಕ್ಕಂತೆ. ಮತ್ತೆ ಹಿಂಗೆ ಮಾಡಿದ್ರೆ ಸಿಟ್ಟು ಬರೋದಿಲ್ಲ ಅವನಿಗೂ, ಮತ್ತೆ ಇನ್ನೊಮ್ಮೆ ಬರೋದೇ ಇಲ್ಲ ಅವನು. ಅದಕ್ಕೆ ಹೇಳತ್ತೀನಿ, ನೋಡಿದಿ ದೀಪಾವಳಿಗೆ ಫೋನ್ ಕೊಡಿಸ್ತಾನಂತೆ. ಅಷ್ಟೆಲ್ಲ ಯಾರು ಮಾಡ್ತಾರ ಅರ್ತಿ? ನೋಡಿ ಎಷ್ಟು ಕಾಳಜಿ ಐತೆ ನಮ್ಮ ಮ್ಯಾಗ. ಕಾಳಜಿ ಇರೋದು ನಿನ್ನ ಮ್ಯಾಗ ಅಲ್ವೇ, ಅದು ನನ್ನ ಮ್ಯಾಗ ಗೊತ್ತೈತಲ್ಲ ಮಾಮನ ಕಾರ. ಮತ್ತು ಆದರೂ ಫೋನು ಬೇಡ ಅಂತ ಹೇಳ್ಬೇಕು ಹೆಂಗಾದ್ರೆ ಮಾಡಿ. ಇಲ್ಲ ಅಂದ್ರೆ ಫೋನ್ ಕೊಡಿಸೋದು ಎಲ್ಲ ಕೊಡಿಸಿ ನಮ್ಮ ಅವಂಗೆ ಮೈಂಡ್ ವಾಶ್ ಮಾಡಿ ನನಗೆ ಮದುವೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತೈತಂತ ನಂಗೆ ಗ್ಯಾರಂಟಿ ಗೊತ್ತೈತೆ. ಆದ್ರೆ ನಾನು ಮಾಡ್ಕೊಳ್ಳೋದಿಲ್ಲ. ಬಂದಾಗ ನೋಡೋಣಂತೆ. ಆಯ್ತು ಬೇ, ನಿನ್ನೇನು ಹಿಂಗ ಆತು. ಶಿಲ್ಪಾ ಮನೆ ತಗ ಹೋಗಿ ಬರ್ತೀನಿ. ನನ್ನ ಪಾಪ ಮೊನ್ನೆಯಿಂದ ಕರೆಯತ್ತಾಳಕ್ಕೆ. ಈಗಾದ್ರೆ ಅಜ್ಜಿಯರು ಹೋಗಿದ್ದಾರೆ, ಇರು ಮನ್ಯಾಗ ಒಂದು ಸ್ವಲ್ಪ. ಈಗ ನಾನು ಒಬ್ಬಾಕಿ ಇರೋದಕ್ಕೈತೆ, ಹೋಗಂತ ಇರು. ನನಗೂ ಮತ್ತು ಮನ್ಯಾಗ ಯಾರಿಲ್ಲ ಅಂದ್ರೆ ಸಮಾಧಾನ ಆಗೋದಿಲ್ಲ. ಮತ್ತು ನಾನು ಊರಿಗೆ ಹೋದಾಗ ಹಿಂಗಿದ್ದೆ. ಇಂಥವು ಮಾತಾಡೋಕೆ ಶಾನೆ ಇದ್ದೀವಿ ಬಿಡು. ಅವಾಗಂದ್ರೆ ಎಲ್ಲಿ ಮನ್ಯಾಗಿರ್ತಿದ್ವಿ ನಾವು, ಹೊಲಕ್ಕೂ ಹೋಗ್ತಿದ್ವಿ ನಾನು ನಿಮ್ಮಪ್ಪ. ಹೋಗ್ಬೇಡ ಅನ್ನತಿಲ್ಲ ನಾನು. ಈಗಾದ್ರೆ ಅಜ್ಜಿಯರು ಹೋಗಿದ್ದಾರೆ, ಇರು ಒಂದು ಸ್ವಲ್ಪ ಆಮೇಲೆ ಹೋಗು ಅಂತ ಅನ್ನತೀನಿ ನಾನು. ಇವಾಗಿನ ಶಿಲ್ಪಾ ಮನೆದಾಗ ಹೋಗೋಕ್ಕೂ ಮುಹೂರ್ತ ನೋಡ್ಕೊಂಡು ಹೋಗ್ಬೇಕು ಅನಿಸ್ತೈತೆ ನಾನು. ಯಾವಾಗಲೂ ಅಕ್ಕಿನ ಬರ್ತಾಳೆ ಪಾಪ. ನಾನು ಹೋಗ್ತೀನಂದ್ರೂ ಬಿಡೋದಿಲ್ಲ ನೀನು. ಹೋಗ್ಬೇ. ಆತ ತಗೋ, ಇನ್ನೊಂದು 10 ನಿಮಿಷ ಅಷ್ಟೇ ನೋಡು, ಆಮೇಲೆ ಹೋಗ್ತೀನಿ ನಾನು. 10 ನಿಮಿಷ ಇದ್ದೆ ಆಮೇಲೆ ಹೋಗಿ. ಆತ ತಗೋ ಬಾ. ಅಯ್ಯೋ ಒಲೆ ಮ್ಯಾಗ ಹಾಲಿಟ್ಟು ಬಂದಿದ್ದೇನವ ನಾನು. ಮೊದ್ಲಿ ಹರೀಶ್ ಮಾಮನ ವಿಷಯ ಎಲ್ಲ ಗಂಗಾ ಹತ್ರ ಕೇಳ್ಬೇಕು ನಾನು. ಯಾಕೆ ಹಿಂಗೆ ಮಾಡತೈತೆ? ಫೋನ್ ಕೊಡಿಸ್ತೈತಂತ. ಇದೆಲ್ಲ ಯಾಕೆ ಬೇಕು? ಗಂಗಾ ಅಕ್ಕ ಹೇಳಿದ್ರೆ ಗಂಗಾ ಅಕ್ಕನೂ ಕೊಡಿಸ್ತೈತೆ ಫೋನು. ನಮ್ಗೆ ಬೇಡ ಕೊಡಿಸೋದು ಮಾಮ. ನಮ್ಗೆ ಫೋನ ಬೇಡ ಮನ್ಯಾಗ. ಯವ್ವ ಅಂತರೂ ಎಲ್ಲದಕ್ಕೂ ಎಲ್ಲ ದುಡ್ಡಿನ ಆಸೆ ತೋರಿಸಿ ಏನೋ ಒಂದು ಮಾಡ್ಬೇಕಂತ ಐತೆ, ನಂಗೆ ಗೊತ್ತೈತೆ. ಮೇಡಮ್ ಅವ್ರು ಹೊರಗೆ ಕುಂತಾರೆ. ನಾನು ಇವ್ರ ದಾರಿ ಕಾದ್ ಸಾಕಾಗಿ ನೋಡಿದ್ರೆ ಇಲ್ಲಿ ಆರಾಮಾಗಿ ಹೊರಗೆ ಕುಂತೆ ಆಕ್ಸಿಜನ್ ಗಾಳಿ ತಗೊಳತ್ತಾಳೆ. ಮಾಡ್ತೀನಿ ತಡಿ. ನಾನಿನ್ನ ಬಿಡೋದಿಲ್ಲ. ಇದೇನಿದೆ? ಸ್ವಲ್ಪ ಎದುರಿಸಿದ್ರು ನೆಟ್ ಬೀಳೋಳು. ಎಷ್ಟು ಎದುರಿಸಿದ್ರು ಹೂನು ಇಲ್ಲ ಹಾನು ಇಲ್ಲ. ಅಯ್ಯ ಅಳತಾಳ ಆರ್ತಿ. ಓಯ್ ಶಿಲ್ಪಾ, ಯಾಕೆ ಆರ್ತಿ ಏನಾಯ್ತು? ಇಷ್ಟ ಕಳತಿ ಅವನ ಮನೆ ಹತ್ರಕ್ಕೆ ಹೋಗೋದು ಬೇಡ ಅಂತ. ಇಲ್ಲ ಶಿಲ್ಪ, ಅವ ಹೋಗಂತು. ಆದ್ರೆ ಇವಾಗ ಅಜ್ಜಿ ಮತ್ತು ಮಾಮ ಊರಿಗೆ ಹೋತು. ಅದಕ್ಕೆ ಇನ್ನೊಂದು 10 ನಿಮಿಷ ಬಿಟ್ಟು ಹೋಗು ಅಂತು. ಅದಕ್ಕೆ ಏನು ಮಾಡೋದು, ಒಬ್ಳಿಗೂ ಬೇಸರ ಆಗ್ತಿತ್ತಲ್ಲ. ಅದಕ್ಕೆ ಇಲ್ಲಿ ಕುಂತು ಅಳ್ತಿದ್ದೆ. ಅಷ್ಟಕ್ಕೆಲ್ಲ ಯಾರಾದ್ರೂ ಅಳ್ತಾರ? 10 ನಿಮಿಷ ಅಲ್ಲ, ಬಿಡು ಹೋಗೋಣಂತೆ. ಅಯ್ಯೋ ವಿಷಯ ಅದೆಲ್ಲ ಶಿಲ್ಪ. ಅಯ್ಯೋ ಮಾಮನ ವಿಷಯ ಅದು ಹೇಳೋಣ ಬೇಡ ಅನ್ನಿಸ್ತೈತೆ. ಬೇಡ. ಆಯ್ತು. ಹಾಂ ಇರು. ಏನೋ ಹೇಳ್ತಿದ್ದಿ ನೀನು. ಏನಿಲ್ಲ, ಅದ ಹೋಗೋಣಂತ ಅನ್ನಿ. ಸುಳ್ಳು ಹೇಳ್ಬೇಡ. ನೀನೇನೋ ಹೇಳಕ್ ಬರ್ತಿದ್ದಿ, ವಿಷಯ ಅದಲ್ಲ ಅಂತಂದು ಮತ್ತೆ ಮಾತು ಮರೆಸಿದ್ದೆ. ಅಲ್ಲಿ ನಂಗೇನು ಗೊತ್ತಾಗೋದಿಲ್ಲ ಅಂತ ಮಾಡಿದ್ದೆ. ನಾನು ಬೆಸ್ಟ್ ಫ್ರೆಂಡ್ ಅನ್ಕೊಂಡ್ರೆ ವಿಷಯ ಶೇರ್ ಮಾಡ್ಕೋತಿ, ಇಲ್ಲ ಅಂತಂದ್ರೆ ಬ್ಯಾಡ ತಗೋ. ಏನು ಶಿಲ್ಪ ನೀನು ಇಷ್ಟಕ್ಕೆಲ್ಲ ಸಿಟ್ಟಾಗ್ತಾರ? ನೀನು ಬಿಟ್ರೆ ನಂಗೆ ಯಾರಿದ್ದಾರೆ ಹೇಳು? ನಿನ್ನ ಹತ್ರ ಇನ್ನೇನು ಮುಚ್ಚು ಮರೆ ಹೇಳ್ತೀನಿ ತಗೋ. ಅದು ನಮ್ಮ ಅಜ್ಜಿ ಮತ್ತು ಮಾವ ಈಗ ಹೋದ್ರ ಅಂತಂದೆಲ್ಲ. ನಮ್ಮ ಅಜ್ಜಿ ಕರ್ಕೊಂಡು ಬರೋಕೆ ಇವತ್ತು ಬಂದಿತ್ತು ಮಾಮ. ಅವತ್ತು ಮೊನ್ನೆ ಬಿಟ್ಟು ಬರೋಕ್ಕೂ ಬಂದಿತ್ತು. ಅವತ್ತು ಟೀ ಎಲ್ಲ ಕುಡಿದು ಊಟ ಮಾಡಿ ಮೊಬೈಲ್ ಚೇರ್ ಮೇಲೆ ಬಿಟ್ಟು ಹೊರಗಡೆ ಶೂ ಹಾಕೊಳ್ತಿತ್ತು. ಅವಾಗ ನಾನು ಚೇರ್ ಮೇಲೆ ಇದ್ದಿದ್ದು ಮೊಬೈಲ್ ನೋಡಿ, ಅಯ್ಯೋ ಮಾಮ ಮೊಬೈಲ್ ಎಲ್ಲ ಬಿಟ್ಟು ಹೋಗೈತವ ಅಂತಂದೆ. ಹೋಗಿ ಕೊಟ್ಬೋ ಹೋಗು ಅಂತ ಅಂತು. ಅದಕ್ಕೆ ಕೊಡಕ್ಕೆ ಬಂದ್ರೆ ಹಂಗೆ ಇಸ್ಕೋಬೇಕು. ಮೊಬೈಲ್ ಇಷ್ಟು ದೊಡ್ಡದಿರುತ್ತೆ, ಅದನ್ನು ಬಿಟ್ಟು ಕೈಯೇ ಹಿಡ್ಕೊಂಡ್ಬಿಡ್ತು ಮಾಮ. ಅವಾಗ ನನಗೆ ಭಾಳ ಭಯ ಆಗ್ಬಿಡ್ತು, ಅಳು ಬಂದ್ಬಿಡ್ತು. ಏನೇನೋ ಮಾತಾಡ್ತಿತ್ತು ಶಿಲ್ಪ.
ಅದಕ್ಕೆ ನನಗೆ ಬೇಸರ ಆಯಿತು. ಅದ ನೆನ್ಸ್ಕೊಂಡು ಅಳ್ತಿದ್ನಿ, ನಮ್ಮ ಗಂಗಾ ಅಕ್ಕಗೆ ಇದೆಲ್ಲ ಶೇರ್ ಮಾಡ್ಕೋಬೇಕು ಅಂತ. ಹೌದಾ? ನನಗೆ ಇವಾಗ ಒಂದು ಅರ್ಥ ಆಯಿತು. ಅಯ್ಯೋ, ಏನು ಹೇಳತ್ತಿ ಶಿಲ್ಪ? ಅಂದ್ರೆ ಇಲ್ಲಪ್ಪ, ನಾನು ಮಾತಾಡ್ಲೂ ಇಲ್ಲ. ಅಯ್ಯೋ ದಡ್ಡಿ ಅಂದ್ರೆ ದಡ್ಡಿ ಆರ್ತಿ ನೀನು. ನಾನು ಇವಾಗ ಅರ್ಥ ಆಯ್ತಂದ್ರ ಅದರ ಅರ್ಥ ನಿಮ್ಮ ಮಾಮ ನಿಂಗೆ ಕ್ಯಾಚ್ ಹಾಕೊಳಕ್ ನೋಡತೈತೆ. ಹೆಂಗೋ ಅಕ್ಕನ ಮಗಳಲ್ಲ, ಕ್ಯಾಚ್ ಹಾಕೊಂಡು ಮದುವೆ ಮಾಡ್ಕೊಳ್ಳೋಣಂತ. ಏಪ್ಪ ನೀನು ಹೆಂಗಂತ ನಂಗೆ ಗೊತ್ತಿಲ್ಲ. ಆಯ್ತು ತಗೋ. ಮತ್ತೆ ನೀನೇನು ಯೋಚನೆ ಮಾಡಿದ್ದಿ? ಮಾಮಂಗೆ ಮದುವೆ ಆಗಿ ಆರಾಮಾಗಿ ಸಂಸಾರ ಮಾಡ್ಕೊಂಡಿರೋನು ಅನ್ಕೊಂಡಿನಿ. ಹೇಳೋದು ನೋಡು, ಕಾಮಿಡಿ ಬೇರೆ ಮಾಡಕ್ ಬರುತ್ತೆ ನಿನಗೆ. ಆಯ್ತಾಯ್ತಗೋ, ನಿನಗೆ ಯಾರಮ್ಮ ಮದುವೆ ಆಗಂತ ಫೋರ್ಸ್ ಮಾಡತ್ತಾರೆ. ನಿನ್ನ ಮದುವೆನೂ ಆಗಬೇಡ, ಏನೂ ಆಗಬೇಡ. ನಿನಗಂತ ಹ್ಯಾಂಡ್ಸಮ್ ಹುಡುಗನ್ನ ದೇವ್ರ ಸೃಷ್ಟಿ ಮಾಡಿರ್ತಾನೆ. ಆಯ್ತಾ? ಖಂಡಿತ ಆ ಹುಡುಗನೇ ಸಿಗ್ತಾನೆ ನಿನಗೆ. ಆಯ್ತಾಯ್ತು, ನಿಮ್ಮ ಮಾಮ ಬಂದಾಗ ಆದಷ್ಟು ಅವಾಯ್ಡ್ ಮಾಡು, ಮಾತಾಡಿಸ್ಬೇಡ. ಹಂಗೆಲ್ಲ ಮಾಡಿದ್ರೆ ಅಯ್ಯೋ ಇವಳಕ್ಕಿಂತ ಚೆನ್ನಾಗಿರೋ ಹುಡುಗಿಯರು ಸಿಗ್ತಾರಂತ ನಿಮ್ಮ ಮಾಮನ ಬಿಟ್ಟು ಹೋಗ್ತೈತೆ. ಅರ್ಥ ಆಯ್ತಾ? ಶಿಲ್ಪ, ಹಂಗ ಮಾಡತ್ತೀನಿ, ನಾನು ಮಾತಾಡ್ಸ್ತಾನೆ ಇಲ್ಲ, ಸಿಟ್ ಮಾಡತ್ತೀನಿ. ಹೌದೌದು, ಇವಾಗಲೇ ಮದುವೆ ವಿಷಯ ಎಲ್ಲ ಯಾಕೆ? ನಾವು ಇನ್ನು ಕಾಲೇಜಿಗೆ ಹೋಗ್ಬೇಕು, ಜಾಬ್ ತಗೋಬೇಕು, ನಾವಿಬ್ರು ಒಂದೇ ಕಂಪ್ನಿಲಿ ಕೆಲಸ ಮಾಡಬೇಕು, ನಮ್ಮ ಡ್ರೀಮ್ ಕಂಪ್ಲೀಟ್ ಆಗಬೇಕಲ್ಲ, ಅಲ್ಲಿವರೆಗೂ ಓದೋಣ ನಾವು. ಆಯ್ತಾಯ್ತು, 10 ನಿಮಿಷ ಆಯ್ತಲ್ಲ, ಬಾ ಹೋಗೋಣ ಮನೆಗೆ. ಹೌದಲ್ಲ? ಹ್ಞೂ ಸರಿ ಆಯಿತು. ನಮ್ಮ ಡ್ರೀಮ್ ಕಂಪ್ಲೀಟ್ ಆಗೋವರೆಗೂ ಯಾವ ಲವ್ನು ಬೇಡ, ಮದುವೆನೂ ಬೇಡ. ಆಯ್ತಾ? ಹಿಂಗ್ಯಾಕೆ ಬಚ್ಕೊಂಡೆ? ಒಳ್ಳೆ ಮುದುಕಿ ಥರ ಕಾಣತ್ತಿ. ಹೋಗಿ ಜುಟ್ಟು ಹಾಕೊಂಡು ಹೋಗೋಣ. ಅಯ್ಯೋ ಏನು ಕೇಳ್ತಿ ಶಿಲ್ಪ, ನನ್ನ ಜುಟ್ಟ ಹಾಕೊಳಕ್ ಬಿಡೋದಿಲ್ಲ, ಬರೇ ಕುದುರೆ ಜುಟ್ಟು ಹಾಕೊಳ್ತೆ ಅಂತ ಇವತ್ತು ಈ ಪತ್ಪತಿ ಎಣ್ಣೆ ಹಚ್ಚಿ ಜಡೆ ಹಾಕಿ ಹೂವು ಮುಡ್ಸೈತೆ ನೋಡಿಲ್ಲಿ. ಏನು ಕುದುರೆ ಜುಟ್ಟ? ಹೋಗ್ ಶಿಲ್ಪ, ನೀನು ನಂಗೆ ಕಿಂಡಲ್ ಮಾಡ್ತಿ. ಹೋಗಿ ನಾನು ಮಾತಾಡ್ಸೋದಿಲ್ಲ. ಆದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಜೋಡಿ ಮಾತಾಡ್ತೀನಿ. ಹಾಯ್ ರೀ, ಎಲ್ಲರೂ ಏನು ಮಾಡತ್ತೀರಿ? ಭಾಳ ದಿನ ಆಗಿತ್ರಿ ನಿಮ್ಮ ಜೋಡಿ ಮಾತಾಡಿ, ಅದಕ್ಕೆ ಮಾತಾಡತ್ತೀನಿ. ನೋಡ್ರಿ, ನನ್ನ ಫ್ರೆಂಡ್ ಶಿಲ್ಪ ಬಂದಿದ್ದಾಳೆ, ಅವಳ ಮನೆಗೆ ಹೋಗ್ಬೇಕ್ರಿ ಈಗ. ಭಾಳ ಜನ ಆಕಾಶ ಆರತಿ ವಿಡಿಯೋ ಮಾಡ್ರಿ ಅನ್ನತ್ತೀರಿ. ಖಂಡಿತ ಮುಂದಿನ ವಿಡಿಯೋದಲ್ಲಿ ಆಕಾಶ ಆರತಿ ಭೇಟಿ ಆಗುವಂಥ ವಿಡಿಯೋ ಮಾಡ್ತೀನಿ ರೀ. ಯಾಕಂತಂದ್ರೆ ಅವರಿನ್ನೂ ಇದು ಲವ್ ಮಾಡತ್ತಿಲ್ಲ, ಹಂಗಾಗಿ ನಾನು ಸಡನ್ನಾಗಿ ಭೇಟಿ ಆಗೋದು ಆ ಥರ ಎಲ್ಲ ತೋರಿಸೋದಕ್ಕಾಗೋದಿಲ್ಲ. ನೋಡೋಣ ನಾಳೆ ವಿಡಿಯೋದಲ್ಲಿ ಆರತಿ ಮತ್ತು ಆಕಾಶ್ ಭೇಟಿ ಆಗ್ತಾರಿ. ಕಾಯ್ತಾ ಇರ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ರೀ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡ್ರಿ. ಭಾಳ ಜನ ನೀವು ಆಕಾಶ ಆರತಿ ತೋರಿಸ್ರಿ, ನೋಡೋಣ ಲೈಕ್ ಹೆಂಗೆ ಬರಲ್ಲ ಅಂತ ಅನ್ನತ್ತೀರಿ. ಆಯ್ತಪ್ಪ, ನೋಡೋಣ, ಅದ ಬಿಡೋಣ. ಆಕಾಶ ಆರತಿನ ತೋರಿಸಿದ್ರೆ ಎಷ್ಟು ಲೈಕ್ ಮಾಡ್ತೀರಂತ. ಆಯ್ತು ರೀ, ಬಾಯ್, ಗುಡ್ ನೈಟ್, ಲವ್ ಯು ಆಲ್.